ಎಲ್ಲ ಕನ್ನಡಿಗರಿಗೂ ನನ್ನ ನಮಸ್ಕಾರಗಳು. ನಾವೀಗ ಇರೋದು ಕೆ ವಿ ವೆಬ್ಸೈಟ್ನಲ್ಲಿ. ಈ ಕೆ ವಿ ವೆಬ್ಸೈಟ್ನಲ್ಲಿ ನಿಮಗೆ ಪ್ರವೇಶ ಅಂತ ಹೋದರೆ ಇಲ್ಲಿ ಯು ಜಿ ಸಿ ಟಿ 2024 ಅಂತ ಬರುತ್ತೆ. ಈ ಯು ಜಿ ಸಿ ಟಿ 2024 ಈಗ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನೀವೀಗ ಆಪ್ಷನ್ ಎಂಟ್ರಿ ಮಾಡಿದ್ದೀರ. ಆಪ್ಷನ್ ಎಂಟ್ರಿ ಮಾಡಿ ಈಗ ನೆಕ್ಸ್ಟ್ ನೀವು ಮಾಕ್ ಅಲಾಟ್ಮೆಂಟ್ ಆಗೋವರೆಗೂ ನೀವು ಎಲ್ಲರಿಗೂ ಫ್ರೀ ಆಗಿ ಇರ್ತೀರ. ಆದರೆ ನೀವು ಯಾವ ಕ್ಯಾಟಗರಿಗೆ ರಿಲೇಟ್ ಆಗಿದ್ದೀರಾ, ಯಾವ ಕ್ಯಾಟಗರಿ ವಿದ್ಯಾರ್ಥಿ ನೀವು, ಹಾಗೂ ಏನಾದರೂ ನಿಮ್ಗಂತ ಏನಾದ್ರು ಕ್ಲೈಮ್ಗಳು ಬರ್ತಾ ಇದ್ದೇವಾ, ಯಾವುದಾದ್ರೂ ಕ್ಲೈಮ್ಸ್ ಬಗ್ಗೆ ಏನಾದರೂ ನಿಮಗೆ ಮಾಹಿತಿ ಇದೆಯಾ? ಇಲ್ಲೆಲ್ಲ ನಮ್ಮ ಸಾಕಷ್ಟು ವೆಬ್ಸೈಟ್ಗಳಿದ್ದಾವೆ. ಆ ವೆಬ್ಸೈಟ್ಗಳಲ್ಲಿ ನೀವು ಚೆನ್ನಾಗಿ ನೋಡ್ಕೊಳ್ಳಿ. ನಿಮ್ಗೆ ಏನೇನು ಸಿಗಬೇಕು, ನೀವು ಎದಕ್ಕೆ ಸಂಬಂಧಪಟ್ಟಿದ್ದೀರಾ, ಅಥವಾ ನಿಮ್ಗೆ ಸಿಗಬೇಕಾಗಿದ್ದು ಯಾವುದಾದ್ರೂ ಸಿಕ್ಕಿಲ್ಲ ಅಂದರೆ ನೋಟಿಸ್ ಮಾಡಿಟ್ಕೊಳ್ಳಿ. ಈಗ ನೆಕ್ಸ್ಟ್ ನಿಮಗೆ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಬರುತ್ತೆ. ಯು ವಿಲ್ ಬಿ ಇನ್ ಅರ್ಜೆಂಟ್, ಯು ವಿಲ್ ಬಿ ಇನ್ ಹರಿ. ಆಗ ನೀವು ಏನೂ ಮಾಡೋಕ್ಕೂ ಆಗೋಲ್ಲ. ಅವಾಗ ನೀವು ಏನೇ ಮಾಡಬೇಕಂದ್ರೂ ಟೈಮ್ ಮುಗಿದೋಗ್ಬಿಟ್ಟಿರ್ತದೆ. ಈಗ ಎಲ್ಲರೂ ನೋಡ್ಕೊಂಬಿಡಿ. ಆಮೇಲೆ ಮೊದಲ ಸುತ್ತಿನ ಸೀಟ್ ಹಂಚಿಕೆ ವೇಳಾಪಟ್ಟಿಯನ್ನು ಬಿಟ್ಟಿದ್ದಾರೆ. ಆಮೇಲೆ ಪ್ರಕಟಣೆಗಳು ಬಂದಿದ್ದಾವೆ, ವಿಶೇಷ ವರ್ಗ ಪಟ್ಟಿಗಳು ಬಂದಿದ್ದಾವೆ. ಹಾಗೆ ನೀವು ಈಗ ಆಪ್ಷನ್ ಎಂಟ್ರಿ ಮಾಡಿದ್ದೀರಲ್ಲ, ನಿಮ್ಮ ಪ್ರಿಯಾರಿಟೀಸ್ಗಳನ್ನು ಚೆನ್ನಾಗಿ ಸಾಲಾಗಿ ನಿಮಗೆ ಒಂದಕ್ಕೆ ಯಾವ ಕಾಲೇಜ್ ಬೇಕು, ನಿಮ್ಗೆ ಒಂದನೇ ಯಾವ ಕಾಲೇಜ್ ಬೇಕಂತಂದರೆ ನಿಮಗೆ ಆ ರ್ಯಾಂಕಿಗೆ ಹೋದ ವರ್ಷ ಬಂದಿರಬೇಕು. ಹಾಗೆ ನೀವು ಆ ಕಾಲೇಜಿಗೆ ಹಾಕಿದರೆ ಅದು ನಿಮಗೆ ಸಿಗುತ್ತೆ ಅನ್ನೋ ಒಂದು ಕಾನ್ಫಿಡೆನ್ಸು ಇರಬೇಕು. ಅಂಥ ಕಾಲೇಜುಗಳಲ್ಲಿ ನೀವು ಒಂದಕ್ಕೆ ಆಪ್ಷನ್ ಎಂಟ್ರಿ ಮಾಡಿ. ಹಾಗೆ ನಿಮ್ಮದು ರ್ಯಾಂಕ್ ಎಷ್ಟು ಒಂದು 50-60 ಸಾವಿರ ಇರುತ್ತೆ. ಹಾಗೆ ನೀವು ಯು ವಿ ಸಿ ಹಾಕಿದ್ನಿ, ಆರ್ ವಿ ಕಾಲೇಜ್ ಹಾಕಿದ್ನ್ಯಾ, ರಾಮಯ್ಯ ಕಾಲೇಜ್ ಹಾಕಿದ್ನ್ಯಾ, ಅವೆಲ್ಲ ವರ್ಕ್ ಆಗೋಲ್ಲ. ನಿಮ್ಮ ರ್ಯಾಂಕಿಗೆ ಯಾವ ಬರ್ತಿರ್ತಾವಲ್ಲ ಅವ್ನು ಹಾಕಿ. ಅಥವಾ ನಿಮ್ಮ ರ್ಯಾಂಕಿಂಗ್ಗಿಂತ ಒಂದು 5,000 ಹೋದ ವರ್ಷ ಯಾವುದಾದ್ರೂ ಕಮ್ಮಿ ಇತ್ತಂದ್ರೆ ಈ ಸತ 5,000 ಕವರ್ ಆಗ್ಬೋದು, ಅಂಥದ್ದು ಹಾಕಿ. ಥ್ಯಾಂಕ್ಸ್ ಗೆಳೆಯರೇ. ಮತ್ತೇನಾದರೂ ಬೇಕಾದಲ್ಲಿ ನಾನು ನಿಮಗೆ ಈ ವಿಡಿಯೋ ಮಾಡಿ ಹಾಕ್ತೀನಿ ಅಂತ. ಧನ್ಯವಾದ.